ಹೆಬ್ರಿಯ ಶ್ರೀ ಅನಂತಪುರ ಸನ್ನಿಧಿ ಸಭಾಂಗಣದ ಹೆಬ್ಬೇರಿ ವೇದಿಕೆಯಲ್ಲಿ 8ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಸರ್. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಅಂಬದನ ಮುದ್ರಾಡಿದ್ದಾರೆ. ಅವರು ಶಿಕ್ಷಣ, ಸಾಹಿತ್ಯ, ಯಕ್ಷಗಾನ, ಧಾರ್ಮಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ನಾಡಿನ ಹಿರಿಯ ಸಾಹಿತಿಗಳು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, 30ಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿದೆ. ಕನ್ನಡ ಪ್ರತಿನಿತ್ಯ ನಾಟಕವು ಮಂಗಳೂರು ಹಿರಿಯ ಐಚ್ಛಿಕ ಕನ್ನಡದ ಪಠ್ಯಪುಸ್ತಕವಾಗಿತ್ತು. ತುಳು ಸಾಹಿತ್ಯದಲ್ಲೂ ಕೂಡ ಕೃತಿ ರಚಿಸಿದರು. ಉಭಯ ಭಾಷೆಗಳಲ್ಲೂ ಕೂಡ ನಿರಂತರವಾಗಿ ಉಪನ್ಯಾಸ ಮಾಡಿದರು. 36 ವರ್ಷಗಳ ಕಾಲ ಶಿಕ್ಷಕರಾಗಿದ್ದವರು. ರಾಜ್ಯದಾದ್ಯಂತ 40 ವರ್ಷಗಳಿಂದ ಹರಿದಾಸರಾಗಿ, ಜಿನದಾಸರಾಗಿ, ಕಾರ್ಮಿಕ ಉಪನ್ಯಾಸಕರಾಗಿ, ಯಕ್ಷಗಾನ ಕಲಾವಿದರಾಗಿ ಇವರು ಸಲ್ಲಿಸಿದ ಸೇವೆ. ಜೈನಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ಹೇಳುವಂತಹ ಜಿನದಾಸರು ಕೂಡ. ನಮ್ಮ ಸಮ್ಮೇಳನದ ಗೌರವಾಧ್ಯಕ್ಷರಾಗಿರುವಂತಹ ಕಾರ್ಮಿಕ ಕ್ಷೇತ್ರದ ಶಾಸಕರು ಶ್ರೀ ಸುನಿಲ್ ಕುಮಾರ್ ಅವರು ರಾಷ್ಟ್ರಧ್ವಜ ಮಾಡುವ ಮೂಲಕ ಪ್ರಾರಂಭ ಆಗ್ತದೆ. ಉಡುಪಿ ಜಿಲ್ಲಾ ಕಾಸಪ ಅಧ್ಯಕ್ಷರಾದ ನಾನು ಪರಿಷತ್ ಧ್ವಜಾರೋಹಣ ಮಾಡ್ತೇನೆ. ಬೆಳಿಗ್ಗೆ 9ಕ್ಕೆ ಹೆಬ್ರಿಯ ಬಂಡಲೂರಿನಿಂದ ಸಮ್ಮೇಳನಾಧ್ಯಕ್ಷರ ದಿಬ್ಬಣ ಹೊರಡ್ತದೆ. ಮಾಜಿ ಶಾಸಕರಾದ ಗೋಪಾಲ್ ಬಂಡೆ ಅವರು ದಿಬ್ಬಣವನ್ನು ಉದ್ಘಾಟನೆ ಮಾಡ್ತಾರೆ. ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೇಳಿ.